ಪ್ರಿಯರೇ, ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಿಮ್ಮನ್ನ ವಂದಿಸ್ತೇನೆ. ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗವು ಮತ್ತಾಯ 18ನೇ ಅಧ್ಯಾಯ 23ರಿಂದ 35 ಇರ್ತಕ್ಕಂಥ ಸಾಮ್ಯದ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಇಲ್ಲಿ ನಾವು ನೋಡ್ತೇವೆ, ಪೇತ್ರನು ಯೇಸು ಕ್ರಿಸ್ತನನ್ನ ಪ್ರಶ್ನೆ ಮಾಡ್ತಾನೆ, ಎಷ್ಟು ಸಲ ನಾನು ಕ್ಷಮಾಪಣೆಯನ್ನ ಒಬ್ಬರಿಗೆ ಕೊಡಬಹುದು ಅನ್ನೋಂಥ ಒಂದು ಇದರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಈ ಒಂದು ಸಾಮ್ಯವನ್ನ ಆತನಿಗೆ ಹೇಳ್ತಾ ಇದ್ದಾನೆ. ಈ ಸಾಮ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬ ಅರಸನು ತನ್ನತ್ರ ಸಾಲ ಮಾಡಿರ್ತಕ್ಕಂಥ ಸಾಲಗಾರನನ್ನ ಆತನು ಕ್ಷಮಿಸ್ತಾ ಇದ್ದಾನೆ. ಆ ಸಾಲ ಮಾಡಿದಾತನು ಎಷ್ಟು ಪ್ರಮಾಣದಲ್ಲಿತ್ತು? ಕೋಟ್ಯಾಂತರ ರೂಪಾಯಿದಲ್ಲಿ ಇತ್ತು. ಆದಾಗ್ಯೂ ಸಹ ಅರಸನು ಏನ್ ಮಾಡ್ತಾ ಇದ್ದಾನೆ? ಆತನನ್ನ ಕ್ಷಮಿಸ್ತಾ ಇದ್ದಾನೆ. ಆತನು ಬೇಡಿಕೊಂಡಾಗ ಆತನ ಆ ಒಂದು ಬೇಡಿಕೆಗೆ ಪ್ರತೀಕವಾಗಿ ಆತನು ಕ್ಷಮಿಸ್ತಾ ಇದ್ದಾನೆ. ಅದೇ ಸಾಲಗಾರನು ಆತನು ಅರಸನಿಂದ ಅವನ್ ಹೊರಗಡೆ ಬಂದಾಗ ತನ್ನಿಂದ ಬರೀ ಒಂದು 100 ರೂಪಾಯಿ ಸಾಲ ಮಾಡಿದಾತನನ್ನ ಹಿಡ್ಕೊಂಡು ಸಾಲವನ್ನ ತೀರಿಸು ಅಂತಂದ್ಬಿಟ್ಟು ಪಟ್ಟಿ ಹಿಡಿದು ಆಮೇಲೆ ಆತನನ್ನ ಸಾಲಗಾರರು ಸಾಲವನ್ನ ರಿಕವರ್ ಮಾಡುವಂತವ್ರ ಕೈಗೆ ಅವರನ್ನ ಒಪ್ಪಿಸ್ತಾನೆ. ಪ್ರಿಯರೇ, ನಾವು ನಮ್ಮ ಒಂದು ಜೀವಿತದಲ್ಲೂ ಸಹ ನಾವು ಪ್ರಶ್ನೆ ಮಾಡಿಕೊಳ್ಳೋಣ, ಇದೇ ಒಂದು ಮನೋಭಾವವನ್ನ ನಮ್ಮ ಒಂದು ಜೀವಿತದಲ್ಲಿ ಇದೆ ಅಲ್ವಾ? ಯಾಕೆ ಅಂದ್ರೆ ನಾವು ಬೇರೋದ್ರಿಂದ ನಮ್ಮ ಒಂದು ತಪ್ಪುಗಳಿಗೆ ಕ್ಷಮಾಪಣೆಯನ್ನ ಬಯಸ್ತೇವೆ. ಅಂದ್ರೆ ನಾವು ಏನೇ ತಪ್ಪು ಮಾಡಿದ್ರು ಅವರು ಕ್ಷಮಿಸ್ಲಿ ಅಂತ, ಅಂದ್ರೆ ನಮ್ಗೆ ಯಾವುದೇ ಒಂದು ಶಿಕ್ಷೆ ಬೇಡ ಅನ್ನುವಂಥ ಒಂದು ಮನೋಭಾವವನ್ನ ಬೆಳೆಸ್ಕೊಂಡಿದ್ದೀವಿ. ಅದು ಇದೆ. ಆದ್ರೆ ನಾವು ಇತರರನ್ನ ಕ್ಷಮಿಸುವಾಗ ಆ ಒಂದು ಮನೋಭಾವ ಅನ್ನುವಂಥದ್ದು ನಾವು ತೋರಿಸೋದಿಲ್ಲ. ಪ್ರಿಯರೇ, ನಾವು ಕ್ರಿಸ್ತೇಸುವಿನ ಆ ಒಂದು ಪ್ರೀತಿ, ಆ ಒಂದು ತಾಳ್ಮೆನ ನಾವು ಗಮನಿಸೋದಾದ್ರೆ ನಮ್ಮನ್ನ ಆತನು ಎಷ್ಟು ಸಲ ಆತನು ಶಿಕ್ಷಿಸಬೇಕಾಗಿದೆ, ಎಷ್ಟು ಘೋರ ಒಂದು ಶಿಕ್ಷೆಗೆಲ್ಲ ನಮ್ಮನ್ನ ಆತನು ಒಳಪಡಿಸಬೇಕಾಗಿದೆ. ಆದಾಗ್ಯೂ ಸಹ ಆತನು ಈಗಲೂ ನಾವು ಎಷ್ಟೇ ತಪ್ಪು ಮಾಡಿದ್ರು ಸಹ ಆತನು ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಆತನು ತನ್ನ ಹತ್ತಿರಕ್ಕೆ ತೆಗೆದುಕೊಳ್ಳುವ ಆತನಾಗಿದ್ದಾನೆ. ಈ ಒಂದು ರಾಜ ಏನ್ ಮಾಡಿದ್ನೋ ಅದೇ ಒಂದು ಮನೋಭಾವ ಯೇಸು ಕ್ರಿಸ್ತನಲ್ಲಿ ನಾವು ನೋಡ್ತೇವೆ. ಆದ್ರೆ ಪ್ರಿಯರೇ, ನಾವು ಇನ್ನೊಂದು ಪಾಠವನ್ನು ಸಹ ಕ್ರಿಸ್ತನ ನಮಗೆ ತಿಳಿಪಡಿಸ್ತಾ ಇದ್ದಾನೆ. ಏನಂತಂದ್ರೆ, ಇತರರನ್ನ ನಾವು ಕ್ಷಮಿಸದೆ ಹೋದ್ರೆ ತಂದೆ ದೇವರು ಸಹ ನಮ್ಮನ್ನ ಕ್ಷಮಿಸೋದಿಲ್ಲ. ಆತನು ನಮ್ಮನ್ನ ಅಂದ್ರೆ ಕ್ಷಮಿಸುವಂತ ಒಂದು ಮನೋಭಾವ ನಾವು ತೋರಿಸದೇ ಇದ್ದಾಗ ಆತನು ನಮ್ಮ ಒಂದು ಪಾಪಗಳನ್ನ ಕ್ಷಮಿಸುವಷ್ಟು ಸಹ ಆತನು ತಾಳ್ಮೆ ಅಥವಾ ಪ್ರೀತಿಯನ್ನ ತೋರಿಸೋದಿಲ್ಲ. ಅಂದ್ರೆ ಇದೆಲ್ಲ ನಮ್ಮ ಜಡ್ಜ್ಮೆಂಟ್ ಡೇ ಅಂತ ಏನು ಹೇಳ್ತೇವೆ, ಆ ದಿನ ನಮ್ಗೆ ಅದು ಗೊತ್ತಾಗುತ್ತೆ. ಪ್ರಿಯರೇ, ನಾವು ಸುವಾರ್ತೆ ವೇದ ಭಾಗದಲ್ಲಿ ನೋಡೋದಾದ್ರೆ ಯೇಸು ಕ್ರಿಸ್ತನು ಕ್ಷಮಾಪಣೆ ಬಗ್ಗೆ ಅವಾಗವಾಗ ಆತನು ಜ್ಞಾಪಕ ಮಾಡ್ತಾನೇ ಇದ್ದಾನೆ ನಮಗೆ. ಆದರೆ ನೀವು ಕ್ಷಮಿಸದೆ ಹೋದರೆ ನಿಮ್ಮನ್ನ ತಂದೆ ದೇವರು ಕ್ಷಮಿಸೋದಿಲ್ಲ. ಎಲ್ಲರನ್ನ ಕ್ಷಮಿಸಿ, ಎಲ್ಲರನ್ನ ಪ್ರೀತಿಸಿ ಅನ್ನುವಂಥದ್ದನ್ನ. ಪ್ರಿಯರೇ, ಈ ಒಂದು ಕ್ಷಮಾಪಣೆ ಕೊಡುವಂತ ಒಂದು ಮನೋಭಾವ ಏನಿದೆ, ನಾವು ಅದನ್ನ ಬೆಳೆಸ್ಕೊಳ್ಳೇಬೇಕು. ಅದು ಮನಪೂರ್ವಕವಾಗಿ. ಹಿಬ್ರಿಯಾದಲ್ಲಿ ನಾವು ನೋಡ್ತೇವೆ, ತಂದೆ ದೇವರು ನಮ್ಮ ಒಂದು ಪಾಪಗಳನ್ನ ಆತನು ಜ್ಞಾಪಕನೇ ಮಾಡಿಕೊಳ್ಳೋದೇ ಇರುವಷ್ಟು ಮಟ್ಟಿಗೆ ನಮ್ಮನ್ನ ಆತನು ಕ್ಷಮಿಸ್ತಾ ಇದ್ದಾನೆ. ಅಂತ ಒಂದು ಮನೋಭಾವವನ್ನ ನಾವು ಬೆಳೆಸ್ಕೋಬೇಕಾಗಿದೆ. ಕಷ್ಟನೇ ಇದೆ. ಒಬ್ರು ನಮ್ಮ ವಿರುದ್ಧವಾಗಿ ತಪ್ಪು ಮಾಡಿದಾಗ, ನಮ್ಮನ್ನ ಅವರು ಕಷ್ಟದಲ್ಲಿ ಇಟ್ಟು ನಮ್ಮನ್ನ ತೊಂದರೆ ಕೊಟ್ಟಾಗ ನಾವು ಅವ್ರನ್ನ ಮನಸ್ಪೂರ್ವಕವಾಗಿ ನಾವು ಕ್ಷಮಿಸುವಂಥದ್ದು ಕಷ್ಟನೇ, ಇಲ್ಲ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಆದರೆ ನಾವು ಕ್ರಿಸ್ತನನ್ನ ಹಿಂಬಾಲಿಸುವಂತವರಾಗಿದ್ದೇವೆ. ನಮ್ಮ ಒಂದು ಮನೋಭಾವ ಒಬ್ಬರನ್ನ ಪ್ರೀತಿಸುವಂಥದ್ದು ಇರಬೇಕು, ಅವರನ್ನ ಕ್ಷಮಿಸುವಂತ ಒಂದು ಮನೋಭಾವ ಇರಬೇಕು. ಹೌದು ಪ್ರಿಯರೇ, ಇದು ಸ್ವಲ್ಪ ಯೋಚನೆ ಮಾಡಿದಾಗ ನಮ್ಗದು ಕಷ್ಟ ಅನ್ಸುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಒಬ್ಬರ ಕ್ಷಮಾಪಣೆ ನಾವು ಕೊಟ್ಟಾಗ ನಾವು ಅವ್ರ ವಿರುದ್ಧವಾಗಿ ಒಂದು ಮನೋಭಾವವನ್ನ ಇಟ್ಕೊಳ್ದೇ ಇದ್ರೆ ಸಾಕು. ನಾವು ಅವ್ರ ಹತ್ರ ಹೋಗಿ ಅವ್ರ ಹತ್ರ ಒಂದು ಫೆಲೋಶಿಪ್ ಮಾಡಬೇಕು, ಅನ್ಯೂನ್ಯತೆಯಿಂದ ಇರಬೇಕು ಅನ್ನುವಂಥದ್ದು ಕಷ್ಟನೇ ಇದೆ. ಬಟ್ ಅಟ್ಲೀಸ್ಟ್ ನಮ್ಮಲ್ಲಿ ಆ ಒಂದು ಕಠಿಣವಾದಂಥ ಒಂದು ಹೃದಯವನ್ನ ನಾವು ಹೊಂದ್ಕೊಳ್ಳದೆ, ಅವ್ರ ಬಗ್ಗೆ ಒಂದು ಕೆಟ್ಟಾದಂಥ ಒಂದು ಆಲೋಚನೆಗಳಾಗಲಿ ಬಯಕೆ ಆಗಲಿ ಇಲ್ಲದೆ ಅವರನ್ನ ಕ್ಷಮಿಸಿ, ನಮ್ಮಲ್ಲಿ ಒಂದು ಕೆಟ್ಟ ಭಾವನೆಗಳು ಇಲ್ಲದ ಇದ್ರೆ ಸಾಕು. ನಾವು ದೇವ್ರ ಮುಂದೆ ನಾವು ಒಂದು ಒಳ್ಳೆಯವರಾಗಿ ಕಾಣಿಸ್ಕೊಂಡ್ರೆ ಸಾಕು. ಅದನ್ನು ನಾವು ಬೆಳೆಸ್ಕೋಬೋದಲ್ಲ. ಅಂದರೆ ಆ ಒಂದು ಮನೋಭಾವ ಏನಿದೆ ನಮ್ಮಲ್ಲಿ, ಅದನ್ನು ನಾವು ಬೆಳೆಸ್ಕೋಬೋದಲ್ಲ, ಪ್ರಯತ್ನ ಮಾಡ್ಬೋದಲ್ಲ. ಪವಿತ್ರಾತ್ಮನದ ಒಂದು ಸಹಾಯದಿಂದ
ಆ ಒಂದು ಪ್ರೀತಿಯನ್ನು ನಾವು ಬೆಳೆಸ್ಕೋಬೋದಲ್ಲ. ಇವಾಗ ಒಂದು ನಾಡು ನುಡಿ ಇದೆ, ಅಂದರೆ ಒಬ್ಬರ ಕಣ್ಣಿಗೆ ಕಣ್ಣು ಅನ್ನೋಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನಾವು ಹೋದರೆ ಇಡೀ ಜಗತ್ತೇ ಏನಾಗುತ್ತೆ, ಅಂಧಕಾರದಲ್ಲಿರ್ತಾರೆ. ಹಾಗಾಗುವಂಥದ್ದು ಬೇಡ. ನಾವು ಪ್ರೀತಿಯನ್ನು ಹಂಚೋಣ, ಕ್ಷಮಾಪಣೆಯನ್ನು ತೋರಿಸೋಣ. ಹಾಗಾಗಿ ನಾವು ನಮ್ಮ ಸುತ್ತಲಿನ ಒಂದು ಜನರು ಏನಿದ್ದಾರೆ, ನಮ್ಮ ವಿರುದ್ಧವಾಗಿರುವಂಥವ್ರಾಗಿರಲಿ, ನಮ್ಮ ಪರವಾಗಿರುವಂಥವ್ರಾಗಿರಲಿ, ಅವರೆಲ್ಲರಿಗೂ ನಾವು ಒಂದು ಮಾದರಿಯಾಗಿ ಕಾಣಿಸ್ಕೊಳ್ಳೋಣ. ನಾವು ಕ್ರಿಸ್ತನ ಒಂದು ಪ್ರತಿಬಿಂಬವಾಗಿ ಅವ್ರಿಗೆ ನಾವು ಕಾಣಿಸ್ಕೊಳ್ಳೋಣ. ತಂದೆ ದೇವರು ನಿಮಗೆ ಈ ಒಂದು ಮನೋಭಾವ ಬಲವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮನ್ನೆಲ್ಲರ ತಂದೆ ದೇವರ ಆಶೀರ್ವಾದಿಸಲಿ ಅಂತ ಬೇಡ್ತೇನೆ. ಆಮೇಲೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.